ನಮಸ್ಕಾರ, ನಾನು ಶುಭ. ನಮ್ಮ ಮನೇಲಿ ವಾಟರ್ ಫಿಲ್ಟ್ರು ನೀರು ಫಿಲ್ಟ್ರ್ ಆಗ್ತಾ ಇರಲಿಲ್ಲ, ತುಂಬ ಸಣ್ಣ ಬರ್ತಾಯಿತ್ತು. ನಾವು ಮತ್ತೆ ರೆಡಿ ಮಾಡಿಸಿದ್ವಿ ಅವ್ರನ್ನ ಕರೆಸಿ. ಅವರು ರೆಡಿ ಮಾಡಿಬಿಟ್ಟು ಕೆಲವೊಂದು ವಸ್ತುಗಳು ಅದ್ರ ಒಳಗಡೆ ಇರೋದೆಲ್ಲ ತೆಗೆದು ಕೆಳಗಡೆ ಬಿಸಾಕಿ ಹೋಗಿದ್ರು ಡಸ್ಟ್ಬಿನ್ ಹತ್ರ. ಇದನ್ನು ನಾನು ರಿಯೂಸ್ ಮಾಡ್ಕೊತಾ ಇದ್ದೆ. ಇದ್ರ ನೇಮ್ಸ್ ಅಂತೂ ನನಗೆ ಗೊತ್ತಿಲ್ಲ. ನೋಡಿ, ಇದೊಂದು ಬಿಸಾಕಿದ್ರು. ಇದನ್ನು ನಾನು ಚಾಕು ಬಿಸಿ ಮಾಡಿಬಿಟ್ಟು ಮೇಲೆ ಮತ್ತು ಕೆಳಗಡೆ ಭಾಗ ಕಟ್ ಮಾಡ್ಕೊಬಿಟ್ಟೆ. ಇದ್ರೊಳಗಡೆ ಸ್ಟೋನ್ಸ್ ಇತ್ತು, ಬ್ಲ್ಯಾಕ್ ಕಲರ್ ಸ್ಟೋನ್ಸು. ನಾವು ಅಕ್ವೇರಿಯಂ ಒಳಗಡೆ ಎಲ್ಲ ಹಾಕ್ತೀವಲ್ಲ, ಅದು ಸಣ್ಣ ಸಣ್ಣ ಸ್ಟೋನ್ಸು. ಇದನ್ನು ನಾನು ಗಾಜಿಂದು ಗ್ಲಾಸ್ ಒಳಗೆ ತುಂಬಿಸ್ಕೊತಾ ಇದ್ದೀನಿ. ನೀವು ಇದನ್ನು ಯಾವುದನ್ನ ಗಾಜಿನ ಬೋಲ್ ಇದ್ದರೆ ಅದರೊಳಗಡೆನೂ ಬೇಕಾದರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಮನಿ ಪ್ಲ್ಯಾಂಟ್ ಇಡ್ಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗಿಡನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಮತ್ತು ಪ್ಲಾಸ್ಟಿಕ್ ನಾನು ಕಟ್ ಮಾಡಿದ್ನಲ್ಲ, ಇದರೊಳಗಡೆಗೆ ಮಣ್ಣು ತುಂಬಿಸ್ತಾ ಇದ್ದೀನಿ. ಈ ಥರ ಮಣ್ಣು ತುಂಬಿಸ್ಬಿಟ್ಟು ನೀವು ಇದರಲ್ಲಿ ಯಾವುದಾದ್ರೂ ಗಿಡ, ಇವಾಗ ನಿಮಗೆ ಗಿಡ ಯಾವುದನ್ನು ಚಿಕ್ಕದಾಗಿ ಸ್ವಲ್ಪ ಬೆಳೆಯುತ್ತಲ್ವ, ಆ ಗಿಡ ನೆಡ್ಬೋದು. ನೋಡಿ, ನಾನು ಈ ಗಿಡ ಇಟ್ಬಿಟ್ಟು ಪಾಟ್ ಒಳಗಡೆ ಇಟ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ. ಸೇಮ್ ಈ ಥರ ನೀವು ಮಾಡ್ಕೋಬೋದು. ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಈ ಥರದ್ದು ಪ್ಲಾಸ್ಟಿಕ್ದೊಂದು ಬಿಸಾಕೋಗಿದ್ರು. ಇದನ್ನು ಅಷ್ಟೇ ನಾನು ಕೆಳಗಡೆ ಭಾಗ ಕಟ್ ಮಾಡ್ಕೊಂಡಿಲ್ಲ, ಮೇಲೆ ಭಾಗ ಕಟ್ ಮಾಡ್ಕೊಬಿಟ್ಟೆ. ಇದ್ರ ಒಳಗಡೆಗೆ ನೋಡಿ ಇದಿತ್ತು. ಇದನ್ನೆಲ್ಲ ತೆಗೆದುಬಿಟ್ರೆ ಒಳಗಡೆ ಒಂದು ಪ್ಲಾಸ್ಟಿಕ್ದು ರೌಂಡಾಗಿ ತುಂಬ ಚೆನ್ನಾಗಿತ್ತು. ನೋಡಿ, ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಫುಡ್ ಏನಾದರೂ ಆರ್ಡ್ರ್ ಮಾಡಿದಾಗ ಯೂಸ್ ಆ್ಯಂಡ್ ಥ್ರೋ ಈ ಥರ ಬಾಕ್ಸಸ್ ಬರುತ್ತಲ್ಲ, ಈ ಬಾಕ್ಸ್ ಮುಚ್ಚಳ ಏನಿರಲಿಲ್ಲ. ಆ ಬಾಕ್ಸ್ ಒಳಗಡೆ ಕೂಡ ನಾನು ಮಣ್ಣು ಹಾಕ್ಕೊತಾ ಇದ್ದೀನಿ. ಮಣ್ಣು ಸ್ವಲ್ಪ ತೇವ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ತೇವನೇ ಇದೆ ನಂದು ಮಣ್ಣು. ಸ್ವಲ್ಪ ಮಣ್ಣು ಹಾಕ್ಕೊಬಿಟ್ಟು ಈ ಪ್ಲಾಸ್ಟಿಕ್ದು ಉದ್ದದ್ದು ನಾನು ಮೊದಲೇ ರೆಡಿ ಮಾಡಿಟ್ಟಿದ್ನಲ್ಲ, ಇದ್ರ ಒಳಗಡೆಗೆ ಮನಿ ಪ್ಲ್ಯಾಂಟ್ಸು ಚಿಕ್ಕ ಚಿಕ್ಕ ಕಡ್ಡಿಗಳು ಕಟ್ ಮಾಡ್ಕೊಬಿಡ್ಬೇಕು ನೀವು. ನೋಡಿ, ಆ ಕಡ್ಡಿನೂ ಅದ್ರ ಒಳಗಡೆಗೆ ಸೇರಿಸ್ಬೇಕು. ನಾನು ನಮ್ಮ ಮನೇಲಿ ಹೆಂಗೆ ರಿಯೂಸ್ ಮಾಡ್ಕೊತೀನೋ ಅದು ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಹೆಂಗೆ ರಿಯೂಸ್ ಮಾಡ್ಕೊತೀರಿ, ಈ ಥರ ಯಾವುದನ್ನ ವಸ್ತುಗಳಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, ಸುತ್ತಲೂ ಕಡ್ಡಿಗಳು ಚುಚ್ತಾ ಇದ್ದೀನಲ್ಲ ಆ ಮನಿ ಪ್ಲ್ಯಾಂಟ್ದು. ನೀವು ಇನ್ನೂ ಬೇರೆ ಗಿಡ ಇದ್ದರೆ ಬೇರೆ ಗಿಡನೂ ಈ ಥರ ಬೆಳೆಸ್ಕೋಬೋದು. ಒಳಗಡೆಗೆ ಮಣ್ಣು ಹಾಕ್ಬಿಟ್ಟು ನಾನು ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತಂತ ಮನಿ ಪ್ಲ್ಯಾಂಟ್ ಇಡ್ತಾ ಇದ್ದೀನಿ. ಇದ್ರ ಒಳಗಡೆಗೆ ನೀವು ಮಣ್ಣು ತುಂಬಿಸ್ಬೇಕು. ಮತ್ತು ಮಣ್ಣು ಒಳಗಡೆವರೆಗೂ ಹೋಗಬೇಕು. ನೀವು ಏನಾದರೂ ಒಂದು ಕೋಲೋ ಏನಾದರೂ ತಗೊಂಡು ಒಳಗಡೆಗೆ ಸೇರಿಸಿ. ಇಲ್ಲ, ನಮ್ಮ ಹತ್ರ ತಂಗಿನ ನಾರಿದೆ ಅಂದರೆ ತಂಗಿನ ನಾರನ್ನೂ ಬೇಕಾದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ಆ ನಾರು ಪುಡಿ ಸಿಗುತ್ತಲ್ಲ, ಆ ಪುಡಿನೂ ಸೇರಿಸ್ಬೋದು ಒಳಗಡೆಗೆ. ನನ್ನ ಹತ್ರ ತಂಗಿನ ನಾರು ಇರಲಿಲ್ಲ, ನಾನು ಅದಕ್ಕೆ ಮಣ್ಣೆ ಹಾಕ್ಕೊಂಡೆ. ಮತ್ತು ಅದ್ರ ಮಧ್ಯದಲ್ಲಿ ಈ ಥರ ಇಟ್ಬಿಟ್ರೆ ನೋಡಿ, ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಿಡ ಇನ್ನೂ ರೌಂಡಾಗಿ ಬೆಳೆಯುತ್ತಲ್ವ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಮೇಲೆ ಅದು ಪ್ಲಾಸ್ಟಿಕ್ದು ಇತ್ತಲ್ಲ, ಇದನ್ನು ಅಷ್ಟೇ ನಾನು ಯೂಸ್ ಆ್ಯಂಡ್ ಥ್ರೋ ಒಂದು ಬಾಕ್ಸ್ ಒಳಗಡೆ ಮಣ್ಣು ಹಾಕಿ ಇದ್ರ ಒಳಗಡೆ ಕೂಡ ನಾನು ಮಣ್ಣು ತುಂಬಿಸ್ಕೊತಾ ಇದ್ದೀನಿ. ಈ ಥರ ಮಣ್ಣು ತುಂಬಿಸ್ಬಿಟ್ಟು ಇದರಲ್ಲಿ ನಿಮ್ಮ ಮನೆ ಹತ್ರ ಯಾವ ಗಿಡಗಳು ನಿಮಗೆ ಇವಾಗ ಸಿಗುತ್ತೋ ಆ ಗಿಡ ನೆಡ್ಬೋದು. ನಾನು ನಮ್ಮ ಮನೆ ಹತ್ರನೇ ಒಂದು ಈ ಥರ ಗಿಡ ಇತ್ತು, ಈ ಗಿಡ ನೆಡ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಕಿಟಕಿ ಹತ್ರ ಎಲ್ಲ ಗಿಡಗಳು ಇಡ್ತೀವಿ. ಒಬ್ಬೊಬ್ರಿಗೆ ತುಂಬ ಇಷ್ಟ ಆಗುತ್ತೆ ಗಿಡಗಳೆಲ್ಲ ಇಡಬೇಕು ಅಂತ. ಅಂಥವ್ರು ಈ ಥರ ಅದರಲ್ಲಿ ಗಿಡಗಳಿಟ್ಬಿಟ್ಟು ನಿಮ್ಮ ಕಿಟಕಿಗಳ ಹತ್ರ ಇಟ್ಬಿಟ್ರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ. ನೀವು ಇದಕ್ಕಿನ್ನ ಬೇಕಾದರೆ ಉದ್ದ ಇದೆಯಲ್ವ ಪ್ಲಾಸ್ಟಿಕ್ದು, ಇದಕ್ಕೆ ಪೈಂಟ್ ಮಾಡ್ಕೋಬೋದು. ನಾನೇನು ಪೈಂಟ್ ಏನು ಮಾಡ್ಕೊಂಡಿಲ್ಲ, ನಾನು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಕಲರ್ಸ್ ಎಲ್ಲ ನಾವು ಪೈಂಟ್ ಮಾಡ್ಕೊತೀವಿ ಅಂದರೆ ಡಿಫ್ರೆಂಟಾಗಿ. ಮತ್ತು ಈ ಥರ ಸ್ಟೋನ್ ತೋರಿಸಿದ್ನಲ್ಲ, ಅದ್ರ ಒಳಗಡೆ ಬ್ಲ್ಯಾಕ್ ಕಲರ್ ಸ್ಟೋನ್ಸು. ಇದನ್ನು ಸ್ವಲ್ಪ ಸ್ಟೋನ್ಸ್ ಹಂಗೆ ಇತ್ತು. ನೋಡಿ, ಇದ್ರ ಕೆಳಗಡೆಗೆ ಹಾಕ್ಕೊತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ನಿಮ್ಮ ಹತ್ರ ಈ ಥರ ಸ್ಟೋನೇ ಅಲ್ಲ, ಬೇರೆ ಅಕ್ವೇರಿಯಂ ಒಳಗಡೆ ಕಲರ್ ಸ್ಟೋನ್ಸ್ ಬರುತ್ತಲ್ಲ, ಅದು ನಮ್ಮ ಮನೆಯಲ್ಲಿದೆ, ನಾವು ಅದರಲ್ಲೇ ಡೆಕೋರೇಟ್ ಮಾಡ್ಕೊತೀರಿ ಅಂತಂದರೆ ಡಿಫ್ರೆಂಟ್ ಕಲರ್ಸಲ್ಲಿ ಸ್ಟೋನಲ್ಲಿ ನೀವು ಡೆಕೋರೇಟ್ ಮಾಡ್ಕೋಬೋದು. ನೀರು ಅಷ್ಟೇ ಜಾಸ್ತಿ ಏನು ಬೇಕಾಗಿರಲ್ಲ ಈ ಗಿಡಗಳಿಗೆ ಸ್ವಲ್ಪ. ಮತ್ತು ಪ್ಲೇಸು ಅಷ್ಟೇ, ನಮ್ಮ ಮನೆ ಹತ್ರ ಗಿಡಗಳಿಡೋಕ್ಕೆ ಜಾಗ ಇಲ್ಲ ಅನ್ನೋರು ನಿಮ್ಮ ಕಿಟಕಿ ಹತ್ರ ಎಲ್ಲನ ಸರ್ಜಾ ಮೇಲೆ ಎಲ್ಲನ ಇಟ್ಕೋಬೋದು ಕಮ್ಮಿ ಪ್ಲೇಸಲ್ಲೇ. ಮತ್ತು ₹1 ಖರ್ಚಿಲ್ಲ, ಟೈಮು ಜಾಸ್ತಿ ತಗೊಳ್ಳಲ್ಲ. ನಾವು ವೇಸ್ಟ್ ಅಂತ ಬಿಸಾಕೋದ್ರಲ್ಲೇ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.